ಯಾವಾಗಲಾದರೂ ಯಾರಾದರೂ ಮಾತುಗಳಲ್ಲಿ ಅಥವಾ ಆರ್ಗ್ಯುಮೆಂಟ್ನಲ್ಲಿ ನಿಮ್ಮನ್ನ ಸೋಲ್ಸಿದಾರಾ ಮತ್ತು ನಂತರ ನಿಮ್ಮ ಮನಸ್ಸಿನಲ್ಲಿ ಬಂದಿರತ್ತೆ, ಅಯ್ಯೋ ಇದನ್ನ ಹೇಳಿದ್ರೆ ಮಜಾ ಬರ್ತಿತ್ತು, ನಾನು ಹೀಗೆ ಹೇಳಬೇಕಿತ್ತು, ಅವನಿಗೆ ಮುಖದ ಮೇಲೆ ಹೊಡೆಯೋ ಹಾಗೆ ಉತ್ತರ ಕೊಡಬೇಕಿತ್ತು ಅಂತ ನಿಮಗೆ ಆಮೇಲೆ ಅನ್ನಿಸ್ತಿರತ್ತೆ. ಆದರೆ ಸಮಸ್ಯೆ ಏನಂದ್ರೆ ಆ ಆರ್ಗ್ಯುಮೆಂಟ್ ಸಮಯದಲ್ಲಿ ನೀವು ಅನ್ಕೊಂಡಾಗೇನೆ ನಿಮಗೆ ಉತ್ತರ ಕೊಡೋದಕ್ಕೆ ಆಗಿರಲ್ಲ. ನೀವು ಕನ್ಫ್ಯೂಸ್ ಆಗಿಬಿಟ್ಟಿರ್ತೀರಾ ಮತ್ತು ನಂತರ ಪಶ್ಚಾತ್ತಾಪ ಪಡೋದಕ್ಕೆ ಶುರು ಮಾಡ್ತೀರಾ. ನಾನು ಇನ್ನೂ ಒಳ್ಳೆ ಉತ್ತರ ಕೊಡ್ಬೋದಿತ್ತು ಅಂತ ಯೋಚನೆ ಮಾಡುತ್ತಾ ಕುಳಿತುಕೋತೀರಾ. ಆದ್ರೆ ನಿಮ್ಮ ಈ ರಿಗ್ರೆಟ್ ನ ಪರ್ಮನೆಂಟ್ಲಿ ಎಂಡ್ ಮಾಡೋದಕ್ಕೆ ಬಂದಿದ್ದೀನಿ. ಯಾಕಂದ್ರೆ ನಾನು ನಿಮ್ಗೆ ಸ್ಯಾವೇಜ್ ರಿಪ್ಲೈ ಕೊಡುವ ಒಂದು ಎಂತ ಕಲೆಯನ್ನ ಕಲಿಸೋದಕ್ಕೆ ಬಂದಿದ್ದೀನಿ ಅಂದ್ರೆ ಅದನ್ನ ಸೆಲೆಬ್ರಿಟಿಗಳು, ಪಾಲಿಟಿಷಿಯನ್ಸ್ ಮತ್ತು ಅತ್ಯಂತ ಪ್ರಭಾವಶಾಲಿ ಜನರು ಯಾವಾಗಲೂ ಯೂಸ್ ಮಾಡ್ತಾರೆ. ಆ ರಿಪ್ಲೈಸ್ ಸರಿಯಾದ ಟೈಮಿಂಗ್, ಸ್ಮಾರ್ಟ್ನೆಸ್ ಮತ್ತು ಸಂಪೂರ್ಣ ನಿಯಂತ್ರಣದೊಂದಿಗೆ ನಿಮ್ಮ ಮುಂದೆ ಇರುವವರನ್ನ ಸೈಲೆಂಟ್ ಮಾಡಿಸುತ್ತೆ. ಹಾಸ್ಟೆಲ್ ಆಗಿರಲಿ, ಸ್ಕೂಲ್ ಆಗಿರಲಿ, ಕ್ಲಾಸ್ ಆಗಿರಲಿ ಅಥವಾ ಗ್ರೂಪ್ ಚಾಟ್ ಆಗಿರಲಿ, ಇನ್ಸಲ್ಟ್ ಯಾವಾಗಲೂ ಇದ್ದಕ್ಕಿದ್ದಂತೆ ಆಗುತ್ತೆ. ಅದಕ್ಕೆ ನೀವು ಮೊದಲೇ ಸಿದ್ಧರಾಗಿರಬೇಕು. ಸೊ ನೀವು ಇನ್ಸಲ್ಟ್ ಆಗುವ ಮೊದಲೇ ನಿಮ್ಮ ಮುಂದೆ ಇರುವ ವ್ಯಕ್ತಿಯ ಬಾಯಿಯನ್ನ ಮುಚ್ಚಬಹುದು. ಅದಕ್ಕೆ ನಾನು ನಿಮ್ಗೆ ಇವತ್ತು ನಿಜವಾದ ಸೆಲೆಬ್ರಿಟಿ ಮಟ್ಟದ ಟ್ರಿಕ್ಸ್ಗಳನ್ನ ವಿವರವಾಗಿ ಹೇಳ್ತೀನಿ. ಅವನ್ನ ಬಳಸಿದ್ರೆ ನೀವು ಕನ್ಫ್ಯೂಸ್ ಆಗಿ ಕಾಣದೆ ಡಾಮಿನೆಂಟ್ ಆಗಿ ಕಾಣ್ತೀರಾ. ಸ್ಯಾವೇಜ್ ರಿಪ್ಲೈ ಕೊಡುವುದು ಯಾವುದೋ ಸೈನ್ಸ್ ಅಲ್ಲ, ಇದಕ್ಕೆ ಯಾವುದೇ ರೂಲ್ಸ್ ಗಳಿಲ್ಲ. ಇದು ಒಂದು ಇಮೋಷನ್ ಕಂಟ್ರೋಲ್ ಗೇಮ್, ಅಂದ್ರೆ ಒಂದು ಭಾವನಾತ್ಮಕ ನಿಯಂತ್ರಣದ ಆಟ. ಆದ್ದರಿಂದ ನಾನು ನಿಮ್ಗೆ 5 ಟೆಕ್ನಿಕ್ಸ್ ಹೇಳ್ತೀನಿ. ಅವನ್ನ ಬಳಸಿ ದೊಡ್ಡ ಪವರ್ಫುಲ್ ವ್ಯಕ್ತಿಗಳು ಕೂಗದೆ ಕೇವಲ ಟೈಮಿಂಗ್ ಮತ್ತು ಸೈಕಾಲಜಿಯಿಂದ ಎದುರುಗಡೆ ಇರೋ ವ್ಯಕ್ತಿನ ಸೋಲಿಸ್ತಾರೆ. ಟೆಕ್ನಿಕ್ ನಂಬರ್ 1, ಆಕ್ಟ್ ಲೈಕ್ ಯು ಡೋಂಟ್ ಕೇರ್. ಇನ್ಸಲ್ಟ್ಗೆ ಅತ್ಯಂತ ಡೇಂಜರಸ್ ರಿಪ್ಲೈ ಏನು? ಸೈಲೆನ್ಸ್. ನೀವು ಸೈಲೆಂಟ್ ಆಗಿದ್ರೆ ನಿಮಗೆ ಅವರ ಮಾತಿನ 0 ಇಫೆಕ್ಟ್ ಆಗಿದೆ ಅಂತ ಎದುರಿನವನಿಗೆ ಫೀಲ್ ಮಾಡಿಸುತ್ತೆ. ಒಂದು ದಿನ ಬುದ್ಧ ಮತ್ತು ಅವರ ಶಿಷ್ಯರು ಒಂದು ಗ್ರಾಮದಿಂದ ಹೋಗುವ ದಾರಿಯಲ್ಲಿ ಕೆಲವರು ಅವರ ಹೆಸರಿನಿಂದ ಕೂಗುವುದಕ್ಕೆ ಶುರು ಮಾಡ್ತಾರೆ, ಬೈಯುವುದಕ್ಕೆ ಶುರು ಮಾಡ್ತಾರೆ, ದುರ್ವ್ಯವಹಾರ ಮಾಡುವುದಕ್ಕೆ ಶುರು ಮಾಡ್ತಾರೆ. ಆದ್ರೆ ಬುದ್ಧರು ಸಂಪೂರ್ಣವಾಗಿ ಸೈಲೆಂಟ್ ಆಗೇ ಇರ್ತಾರೆ. ಅವರು ಒಂದು ಪದಾನು ಮಾತಾಡ್ಲಿಲ್ಲ. ಸ್ವಲ್ಪ ಸಮಯದ ನಂತರ ಅವರ ಸ್ಟೂಡೆಂಟ್ ಪುನೀತ್ ಆ ಎಲ್ಲ ಪರಿಸ್ಥಿತಿಯಿಂದ ಡಿಸ್ಟರ್ಬ್ ಆಗಿರ್ತಾನೆ. ಅವನು ಬುದ್ಧರ ಹತ್ರ ಬಂದು ಕೇಳ್ತಾನೆ, ಇಷ್ಟು ಡಿಸ್ರೆಸ್ಪೆಕ್ಟ್ ಆದ ನಂತರ ನೀವು ಯಾಕೆ ಮೌನವಾಗಿದ್ರಿ ಅಂತ ಕೇಳ್ತಾನೆ. ಆಗ ಬುದ್ಧ ಹೇಳ್ತಾರೆ, ಪುನೀತ್, ಯಾರಾದ್ರೂ ನಿನಗೆ ಒಂದು ಗಿಫ್ಟ್ ಕೊಟ್ರೆ ಮತ್ತು ನೀನು ಅದನ್ನ ಸ್ವೀಕರಿಸದೇ ಇದ್ರೆ ಆ ಗಿಫ್ಟ್ ಯಾರ್ದು? ಅದಕ್ಕೆ ಪುನೀತ್ ಏನ್ ಹೇಳ್ತಾನಂದ್ರೆ, ಯಾರು ಆ ಗಿಫ್ಟ್ ನ ಕೊಟ್ಟಿರ್ತಾರಲ್ಲ, ಗಿಫ್ಟ್ ಅವ್ರದ್ದೇ ಇರುತ್ತೆ ಅಂತ ಹೇಳ್ತಾನೆ. ಬುದ್ಧರು ಕಾಮ್ ಆಗಿ ಹೇಳಿದ್ರು, ನಾನು ಸಹ ಅವರ ಕೋಪ, ಅವರ ಬೈಗುಳ, ಅವರ ಅವಮಾನವನ್ನು ಸ್ವೀಕರಿಸುವುದೇ ಇಲ್ಲ. ಆದ್ದರಿಂದ ಅದೆಲ್ಲವೂ ಅವರ ಬಳಿಯೇ ಉಳಿಯುತ್ತೆ ಮತ್ತು ನನಗೆ ಅದರಿಂದ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ನೀವು ಇನ್ಸಲ್ಟ್ ನ ಸ್ವೀಕರಿಸುವುದೇ ಇಲ್ಲ ಅಂದ್ರೆ ಎದುರಿನವನೇ ತನ್ನನ್ನು ತಾನೇ ಇನ್ಸಲ್ಟೆಡ್ ಅಂತ ಫೀಲ್ ಮಾಡ್ಕೋತಾನೆ. ಯಾಕಂದ್ರೆ ಇದು ಒಂದು ಸೈಕಾಲಜಿ ಟ್ರಿಕ್. ಎದುರುಗಡೆ ಇರುವವನು ಏನ್ ಬಯಸ್ತಿರ್ತಾನಂದ್ರೆ ನೀವು ರಿಯಾಕ್ಟ್ ಮಾಡಬೇಕು, ನೀವು ರೆಸ್ಪಾಂಡ್ ಮಾಡಬೇಕು ಅಂತ ಅವನು ಬಯಸ್ತಿರ್ತಾನೆ. ಆದ್ರೆ ನೀವು ಏನು ರಿಯಾಕ್ಟ್ ಮಾಡದೆ ಎಲ್ಲರ ಮಧ್ಯೆ ಶಾಂತವಾಗಿ ಕುಳಿತರೆ ನೀವು ಒಬ್ಬ ಮಾನಸಿಕವಾಗಿ ಬಲಿಷ್ಠ ವ್ಯಕ್ತಿ ತರ ಅವನ ಕಣ್ಣಲ್ಲಿ ಕಣ್ಣು ಹಾಕಿ ನೋಡಿದ್ರೆ ಅವನೇ ಒದ್ದಾಡುತ್ತಿರುವ ಕೋತಿ ಅಂತೆ ಕಾಣ್ತಾನೆ ಮತ್ತು ನೀವು ಒಬ್ಬ ಪವರ್ಫುಲ್ ವ್ಯಕ್ತಿ ತರ ಕಾಣ್ತೀರಾ. ಆಕ್ಟ್ ಲೈಕ್ ಯು ಡೋಂಟ್ ಕೇರ್ ಅರ್ಥನೇ ಇದು. ಅವರ ಮಾತುಗಳು ನಿಮ್ಮವರೆಗೆ ತಲುಪುವುದೇ ಇಲ್ಲ. ನೀವೆಷ್ಟು ಸೈಲೆನ್ಸ್ ನಲ್ಲಿ ಅನ್ಎಫೆಕ್ಟೆಡ್ ಆಗಿ ಕಾಣಿಸ್ಕೋತಿರೋ ಎದುರಿನವನು ಅಷ್ಟೇ ಹೆಚ್ಚು ಫ್ರಸ್ಟ್ರೇಟೆಡ್ ಆಗ್ತಾನೆ. ಯಪ್ಪ, ಇವನು ಯಾಕೆ ಏನು ರಿಯಾಕ್ಟೇ ಮಾಡ್ತಿಲ್ವಲ್ಲಪ್ಪ ಅಂತ ಅವನು ಮನಸ್ಸಿನಲ್ಲಿ ಅನ್ಕೋತಿರ್ತಾನೆ. ನೀವು ಅವನು ಬಯಸುವ ಆ ವಿಷಯನೇ ಕೊಡಬೇಡಿ. ಅದು ಯಾವ್ದಂದ್ರೆ ನಿಮ್ಮ ರಿಯಾಕ್ಷನ್. ಅವನಿಗೆ ರಿಯಾಕ್ಷನ್ ಬೇಕಾಗಿರುತ್ತೆ ಮತ್ತು ನೀವು ರಿಯಾಕ್ಷನೇ ಕೊಡ್ಲಿಲ್ಲ ಅಂದ್ರೆ ಅವನ ಇನ್ಸಲ್ಟ್ ಮಾಡುವ ಉದ್ದೇಶನೇ ಎಂಡ್ ಆಗಿ ಹೋಗುತ್ತೆ. ಈಗ ರಿಯಲ್ ಲೈಫ್ ನಲ್ಲಿ ಇದನ್ನ ಹೇಗೆ ಬಳಸಬೇಕು? ಸಪೋಸ್ ಈಗ ಯಾರಾದ್ರೂ ನಿಮ್ಮನ್ನ ಇನ್ಸಲ್ಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಅವಾಗ ನೀವೇನ್ ಮಾಡ್ಬೇಕು ಅಂದ್ರೆ ನೀವು ಒಂದು ಚಿಕ್ಕ ಪಾಸ್ ತಗೋಬೇಕು, ಐ ಕಾಂಟ್ಯಾಕ್ಟ್ ನ ನಾರ್ಮಲ್ ಆಗಿ ಇಟ್ಕೋಬೇಕು ಮತ್ತು ಬಾಡಿ ರಿಲ್ಯಾಕ್ಸ್ ಆಗಿರ್ಬೇಕು ಮತ್ತು ಎದುರುಗಡೆ ಇರುವ ವ್ಯಕ್ತಿಗೆ ನೀವು ಲೈಟ್ ಆಗಿ ಒಂದು ಸ್ಮೈಲ್ ಕೊಡ್ಬೇಕು. ಅಂದ್ರೆ ಅವರ ಮಾತು ನಿಮ್ಗೆ ಆಕ್ಚುಯಲ್ ಆಗಿ ಫನ್ನಿ ಅನ್ಸೋ ಹಾಗೆ ನೀವು ರಿಯಾಕ್ಟ್ ಮಾಡಬೇಕು. ಇಷ್ಟು ಸಾಕು ಅವನ ಒಳಗಿನ ಕಾನ್ಫಿಡೆನ್ಸ್ ನ ಮುರಿಯುವುದಕ್ಕೆ. ಅವನು ಬೆಂಕಿ ಹಚ್ಚೋದಕ್ಕೆ ಬಂದಿರ್ತಾನೆ, ಆದ್ರೆ ನಿಮ್ಮ ಒಂದು ಸ್ಮೈಲ್ ಮತ್ತು ಕಾನ್ಫಿಡೆನ್ಸ್ ಆ ಬೆಂಕಿಗೆ ನೀರ್ ಸುರಿದಂತೆ ಆಗತ್ತೆ. ಆದ್ರೆ ಕೆಲವೊಮ್ಮೆ ಇದಕ್ಕಿಂತ ಮುಂದೆ ಹೋಗಿ ಎದುರಿನವನು ಏನ್ ಮಾಡ್ತಾನಪ್ಪ ಅಂದ್ರೆ ನಿಮ್ಗೆ ಇನ್ಸಲ್ಟ್ ಮಾಡುವುದನ್ನ ಬಿಟ್ಟು ನಿಮ್ಮ ಐಡೆಂಟಿಟಿಯನ್ನ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನಿಸ್ತಾನೆ. ಮತ್ತು ಇಲ್ಲಿ ಅತ್ಯಂತ ಪವರ್ಫುಲ್ ಟೆಕ್ನಿಕ್ ಯಾವ್ದಂದ್ರೆ ರಿವರ್ಸ್ ದಿ ಅಟ್ಯಾಕ್. ರಿವರ್ಸ್ ಅಟ್ಯಾಕ್ ಇದರ ಅತ್ಯುತ್ತಮ ಉದಾಹರಣೆ MS ಧೋನಿ ಅವರ ರಿಯಲ್ ಲೈಫ್ ನ ಮೊಮೆಂಟ್. ಒಂದು ಪ್ರೆಸ್ ಕಾನ್ಫರೆನ್ಸ್ ನಡೀತಿರತ್ತೆ. ಒಬ್ಬ ರಿಪೋರ್ಟರ್ ಅವರನ್ನ ಪದೇ ಪದೇ, ಸರ್ ನೀವು ಯಾವಾಗ ರಿಟೈರ್ಮೆಂಟ್ ತಗೋತೀರಾ ಅಂತ ಕೇಳ್ತಿರ್ತಾನೆ. Are you keen to continue playing on after this tournament? Come here. Let's have some fun. Please come here. ಆ ಮೊಮೆಂಟ್ ಅಲ್ಲಿ MS ಧೋನಿ ಅವರಿಗೆ ಕೋಪ ಬರಬಹುದಿತ್ತು. ಆದ್ರೆ MS ಧೋನಿ ಕೋಪ ಮಾಡ್ಕೊಳ್ಳಿಲ್ಲ. ಬದಲಿಗೆ ಅವರು ಅಟ್ಯಾಕ್ ನ ರಿವರ್ಸ್ ಮಾಡ್ತಾರೆ. ಆ ರಿಪೋರ್ಟ್ಗೆನೆ ಧೋನಿ ಏನ್ ಕೇಳ್ತಾರಂದ್ರೆ, ನಾನು ಅನ್ಫಿಟ್ ತರ ಕಾಣಿಸ್ತೀನ?
ನನಗೆ ಫಾಸ್ಟ್ ಆಗಿ ಓಡಕ್ ಬರಲ್ವಾ, ನನಗೆ ಆಡಕ್ ಆಗಲ್ವಾ ಅಂತ ಕೇಳ್ತಾರೆ. ಆಗ ರಿಪೋರ್ಟರ್ ಏನ್ ಆನ್ಸರ್ ಮಾಡ್ತಾರಂದ್ರೆ, ಇಲ್ಲ ಸರ್, ನೀವು ಫುಲ್ ಫಿಟ್ ಆಗೇ ಇದ್ದೀರಾ, ಫಾಸ್ಟ್ ಆಗಿ ಕೂಡ ಓಡ್ತೀರಾ ಅಂತ ಹೇಳ್ತಾನೆ. ಆವಾಗ MS ಹೇಳ್ತಾರೆ, ದೆನ್ ಯು ಗಾಟ್ ಮೈ ಆನ್ಸರ್. ರಿಪೋರ್ಟರ್ ಶಾಕ್, MS ಧೋನಿ ರಾಕ್ಸ್ ಅನ್ನೋ ತರ ಮೊಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಇದೇ ರಿವರ್ಸ್ ಅಟ್ಯಾಕ್ ಶಕ್ತಿ. ನೀವು ಎದುರುಗಡೆ ಇರುವ ವ್ಯಕ್ತಿಯ ಮಾತುಗಳನ್ನೇ ಮಿರರ್ ಆಗಿ ಬಳಸ್ಕೊಂಡು ಅವನ ಮೇಲೇನೆ ಆ ಮಾತುಗಳನ್ನ ಹಿಂತಿರುಗಿಸ್ತೀರಾ. ನೀವು ಇನ್ಸಲ್ಟ್ ಮಾಡಲ್ಲ, ನೀವು ಕೇವಲ ಅವರ ತಪ್ಪನ್ನ ಅವರಿಗೆ ಅನುಭವ ಆಗುವಂತೆ ಫೀಲ್ ಮಾಡಿಸ್ತೀರಾ. ಮತ್ತು ಅತ್ಯಂತ ಡೇಂಜರಸ್ ವಿಷಯ ಏನಂದ್ರೆ, ನೀವು ಇದನ್ನೆಲ್ಲ ಕೂಗದೆ, ಕೋಪಗೊಳ್ಳದೆ, ಕೇವಲ ಕಾಮ್ ಟೋನ್ ನಲ್ಲಿ ಮಾಡ್ತೀರಾ. ಇದನ್ನ ರಿಯಲ್ ಲೈಫ್ ಅಲ್ಲಿ ಹೇಗೆ ಅಪ್ಲೈ ಮಾಡಬೇಕು? ಯಾರಾದ್ರೂ ನಿಮ್ಮ ಹೆಸರನ್ನ ತಪ್ಪಾಗಿ ಹೇಳಿದ್ರೆ, ನಿಮ್ಮನ್ನ ಟೀಸ್ ಮಾಡಿದ್ರೆ, ಅಥವಾ ನಿಮ್ಮ ಬಗ್ಗೆ ಚೀಪ್ ಆಗಿ ಕಾಮಿಡಿ ಮಾಡಿದ್ರೆ ಕೋಪಗೊಳ್ಬೇಡಿ. ಬದಲಿಗೆ ಅದೇ ಪ್ಯಾಟರ್ನ್ ನ ಮಿರರ್ ಮಾಡಿ. ಉದಾಹರಣೆಗೆ, ನಮ್ಮ ಸ್ಕೂಲ್ ಟೈಮ್ ಅಲ್ಲಿ ಒಬ್ಬ ಹುಡುಗ ಕೂಲ್ ಆಗಿ ಕಾಣಿಸುವುದಕ್ಕೆ ಯಾರ ಜೊತೆ ಮಾತಾಡಿದ್ರು ಸುಮ್ನೆ ಕೇಳ್ತಿದ್ದ. ಏನ್ ನಿನ್ ಹೆಸರು ಅಂತ ಕೇಳ್ತಿದ್ದ. ಅವನ್ಗೆ ಹೆಸರು ಆಲ್ರೆಡಿ ಗೊತ್ತಿದ್ರು ಸುಮ್ನೆ ಕೇಳ್ತಿದ್ದ. ಅಂದ್ರೆ ಅವನು ತನ್ನನ್ನ ತುಂಬಾ ಫೇಮಸ್ ಮತ್ತು ಸ್ಮಾರ್ಟ್ ಅನ್ಕೊಂಡಿದ್ದ, ಮತ್ತು ಯಾರು ಸಹ ಅವನಿಗೆ ಅಷ್ಟು ಮ್ಯಾಟರೇ ಆಗಲ್ಲ ಅನ್ನೋ ಹಾಗೆ ವರ್ತಿಸ್ತಿದ್ದ. ಒಂದು ದಿನ ಅವನು ನಮ್ಮ ಕ್ಲಾಸ್ಮೇಟ್ ಹರ್ಷನ್ ಹತ್ರ ಬರ್ತಾನೆ. ಅವಾಗ ಹರ್ಷ ಫಸ್ಟ್ ಏನ್ ಕೇಳ್ತಾನಂದ್ರೆ, ಯಾರಪ್ಪ ನೀನು? ಆಗ ಅವನ್ಗೆ ತುಂಬಾ ಕೋಪ ಬರುತ್ತೆ. ಅವನ್ ಕೇಳ್ತಾನೆ, ನಿನ್ಗೆ ನಾನ್ ಗೊತ್ತಿಲ್ವಾ? ಆಗ ಹರ್ಷ ಕೇವಲ ಸ್ಮೈಲ್ ಮಾಡಿ ಅಲ್ಲಿಂದ ಹೊರಟೋಗ್ತಾನೆ. ಪೂರ್ತಿ ಕ್ಲಾಸ್ ಹರ್ಷನ್ ಮೇಲೆ ತುಂಬಾ ಇಂಪ್ರೆಸ್ ಆಯ್ತು. ಹೇಗೆ ಅವನು ಯಾವುದೇ ಎಫರ್ಟ್ ಇಲ್ಲದೆ ಅವನಿಗೆ ಉತ್ತರ ಕೊಟ್ಟ ಅಂತ ಇಂಪ್ರೆಸ್ ಆಯ್ತು. ಈ ಟೆಕ್ನಿಕ್ ನ ಇಂಪ್ಯಾಕ್ಟ್ ಏನು? ಎದುರುಗಡೆ ಇರುವ ವ್ಯಕ್ತಿ ಏನ್ ಅನ್ಕೋತಿರ್ತಾನಂದ್ರೆ, ನಾನು ಮಾತಾಡಿರುವ ಲೈನ್ ಇವನಿಗೆ ಚುಚ್ಚತ್ತೆ ಅಂತ ಅನ್ಕೋತಿರ್ತಾನೆ. ಆದ್ರೆ ನೀವು ಅದೇ ಲೈನ್ ನ ತಿರುಗಿಸಿ ಅವನಿಗೆ ಕೊಟ್ಟಾಗ ಅವನೊಳಗೆ ಒಂದು ಶಾಕ್ ಉಂಟಾಗುತ್ತೆ. ಅವನಿಗೆ ಫೀಲ್ ಆಗುತ್ತೆ ಅವನ ಜೋಕ್ ಅವನ ಮೇಲೆ ರಿವರ್ಸ್ ಆಯ್ತಂತ. ಮತ್ತು ನೀವು ಕಾಮ್ ಆಗಿದ್ರೆ, ಸ್ಮೈಲ್ ಮಾಡಿದ್ರೆ, ಟೋನ್ ಸಾಫ್ಟ್ ಆಗಿ ಇಟ್ಕೊಂಡ್ರೆ ಎದುರಿನವನಿಗೆ ಅವನ ಜೊತೆ ಏನಾಯ್ತಂತಾನು ಅರ್ಥ ಆಗುವುದಿಲ್ಲ. ಆದ್ರೆ ಕೆಲವೊಮ್ಮೆ ಎದುರಿನವನು ಡೈರೆಕ್ಟ್ ಆಗಿ ಇನ್ಸಲ್ಟ್ ಮಾಡುವುದಿಲ್ಲ. ಅವನು ಕೇವಲ ಒಂದು ಜೋಕ್ ಹೊಡಿತಾನೆ. ಆ ಜೋಕ್ ಸ್ಪಷ್ಟವಾಗಿ ನಿಮ್ಮ ಮೇಲೆ ಇರುತ್ತೆ. ಜನ ನಗ್ತಾರೆ ಮತ್ತು ನೀವು ಆಕ್ವರ್ಡ್ ಫೀಲ್ ಮಾಡ್ತೀರಾ. ಇಲ್ಲಿ ಅತ್ಯುತ್ತಮ ಟೆಕ್ನಿಕ್ ಯಾವುದು? ಪಾಯಿಂಟ್ ಔಟ್ ದೇರ್ ವೀಕ್ನೆಸಸ್. ಅವರ ವೀಕ್ನೆಸ್ ಅನ್ನ ಪಾಯಿಂಟ್ ಔಟ್ ಮಾಡುವುದು. ಒಮ್ಮೆ ಒಬ್ಬ ರಿಪೋರ್ಟರ್ ಇಂಡೈರೆಕ್ಟ್ ಆಗಿ ಸೂರ್ಯಕುಮಾರ್ ಅವರ ಕ್ಯಾಪ್ಟನ್ಸಿ ಮೇಲೆ ಟೀಕೆ ಮಾಡ್ತಿದ್ದ. ನೀವು ಲಾಸ್ಟ್ ಇಯರ್ ಶ್ರೀಲಂಕಾ ಮೇಲೇನೆ ಸೀರೀಸ್ ಸೋತಿದ್ದೀರಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಆನ್ಸರ್ ಆಗಿ ಅವರು ಎದುರಿನವನ ನಾಲೆಜ್ ನ ಟಾರ್ಗೆಟ್ ಮಾಡ್ತಾರೆ. ಯಾವ ಫಾರ್ಮ್ಯಾಟ್ ಸೀರೀಸ್ ಅದು ಅಂತ ಕೇಳ್ತಾರೆ. ಆಗ ರಿಪೋರ್ಟರ್ ಏನ್ ಹೇಳ್ತಾನಂದ್ರೆ, ODI ಫಾರ್ಮ್ಯಾಟ್ ಅಂತ ಹೇಳ್ತಾನೆ. ಅದಕ್ಕೆ ಉತ್ತರವಾಗಿ ಸೂರ್ಯ ಏನ್ ಹೇಳ್ತಾರಂದ್ರೆ, ನಾವು T20 ಫಾರ್ಮ್ಯಾಟ್ ಆಡ್ತಿದ್ವಿ ಗುರು ಅಂತ ಹೇಳ್ತಾನೆ. But which format that was? That was the ODI series, but then after. But we are playing a T20 format. ಆಗ ಉಲ್ಟಾ ರಿಪೋರ್ಟರ್ಗೆ ಇನ್ಸಲ್ಟ್ ಆಗುತ್ತೆ. ಇದೇ ಪಾಯಿಂಟ್ ಔಟ್ ದೇರ್ ವೀಕ್ನೆಸಸ್ ಅಂದ್ರೆ. ನೀವು ಇನ್ಸಲ್ಟ್ ಮಾಡಲ್ಲ, ಆದ್ರೆ ಕೇವಲ ಎದುರಿನವನಿಗೆ ನೀವು ಕೂಡ ಪರ್ಫೆಕ್ಟ್ ಅಲ್ಲ ಅಂತ ತೋರಿಸ್ಕೊಡ್ತೀರಾ. ನಿನ್ನಲ್ಲೂ ಸಾಕಷ್ಟು ಕೊರತೆಗಳಿವೆ ಅಂತ ತೋರಿಸ್ಕೊಡ್ತೀರಾ. ಇದನ್ನ ರಿಯಲ್ ಲೈಫ್ ಅಲ್ಲಿ ಹೇಗೆ ಬಳಸಬೇಕು? ಈಗ ಯಾರಾದ್ರೂ ನಿಮ್ಗೆ ಹೇಳಿದ್ರೆ ನಿನ್ನೊಳಗೆ ತುಂಬಾ ಆಟಿಟ್ಯೂಡ್ ಇದೆ ಅಂತ ಹೇಳಿದ್ರೆ, ಆಗ ನೀವೇನ್ ಹೇಳ್ಬೇಕು ಅಂದ್ರೆ, ಹೌದು, ನನ್ನೊಳಗೆ ಆಟಿಟ್ಯೂಡ್ ಸ್ವಲ್ಪ ಜಾಸ್ತಿನೇ ಇದೆ ಅಲ್ವಾ, ನಿನ್ಗೆ ಸ್ವಲ್ಪ ನನ್ನ ಆಟಿಟ್ಯೂಡ್ ದಾನ ಮಾಡ್ಲಾ? ಯಾಕಂದ್ರೆ ನಿನ್ನೊಳಗೆ ಏನೂ ಇಲ್ಲ, ಆಟಿಟ್ಯೂಡು ಇಲ್ಲ, ಕಾನ್ಫಿಡೆನ್ಸು ಇಲ್ಲ ಅಂತ ನೀವು ಅವರಿಗೆ ಆನ್ಸರ್ ಮಾಡಬೇಕು. ರೂಲ್ ಸಿಂಪಲ್ ಆಗೇ ಇದೆ. ಸೇಮ್ ಪ್ಯಾಟರ್ನ್, ಸೇಮ್ ಟೋನ್. ಕೇವಲ ಅವರ ವೀಕ್ನೆಸ್ ನ ಲೈಟ್ ಆಗಿ ಟಚ್ ಮಾಡಬೇಕು ಅಷ್ಟೇ. ಈ ಟೆಕ್ನಿಕ್ ಕ್ಲಿಯರ್ ಆಗಿದೆ. ಆದ್ರೆ ಎದುರಿನವನಲ್ಲಿ ಯಾವುದೇ ತಪ್ಪೇ ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಮುಂದಿನ ಟೆಕ್ನಿಕ್ ಯೂಸ್ ಮಾಡೋಣ. ಅಕ್ಸೆಪ್ಟ್ ಅಂಡ್ ಕೌಂಟರ್. ಕೆಲವೊಮ್ಮೆ ಎದುರಿನವನು ನಿಮ್ಮನ್ನ ಇನ್ಸಲ್ಟ್ ಮಾಡೋದಕ್ಕೆ ಆಜು ಬಾಜು ಇರೋ ಎಲ್ಲಾ ಜನರನ್ನ ಯೂಸ್ ಮಾಡ್ತಾನೆ. ನಿಮ್ಮನ್ನ ಕೆಳಗೆ ಇಳಿಸುವುದೇ ಅವನ ಉದ್ದೇಶ ಆಗಿರುತ್ತೆ. ಆದ್ರೆ ಒಬ್ಬ ರಿಯಲ್ ಸ್ಯಾವೇಜ್ ವ್ಯಕ್ತಿ ಏನ್ ಮಾಡ್ತಾನೆ ಗೊತ್ತಾ? ಅವನು ಇನ್ಸಲ್ಟ್ ನ ಅಕ್ಸೆಪ್ಟ್ ಮಾಡ್ತಾನೆ ಮತ್ತು ಅದೇ ಲೈನ್ ನ ಸೈಲೆಂಟ್ ಮತ್ತು ಸ್ಮಾರ್ಟ್ನೆಸ್ ಅಲ್ಲಿ ಕನ್ವರ್ಟ್ ಮಾಡ್ತಾನೆ. ಇದರ ಅತ್ಯಂತ ಪವರ್ಫುಲ್ ಉದಾಹರಣೆ ಸ್ಟೀವ್ ಜಾಬ್ಸ್. ಒಂದು ವರ್ಲ್ಡ್ ವೈಡ್ ಡೆವಲಪರ್ಸ್ ಕಾನ್ಫರೆನ್ಸ್ ನಲ್ಲಿ ಒಬ್ಬ ವ್ಯಕ್ತಿ ಮೈಕ್ ಇಟ್ಕೊಂಡು ಜಾಬ್ಸ್ ಅವರನ್ನ ನೇರವಾಗಿ ರೋಸ್ಟ್ ಮಾಡ್ತಾನೆ. ಅವನು ಹೇಳ್ತಾನೆ, ಮಿಸ್ಟರ್ ಜಾಬ್ಸ್, ನೀವು ಬ್ರೈಟ್ ವ್ಯಕ್ತಿ ಅಂತೂ ಇದ್ದೀರಾ, ಆದ್ರೆ ನೀವ್ ಏನ್ ಮಾತಾಡ್ತೀರಾ ನಿಮ್ಗೆ ಗೊತ್ತಿರಲ್ಲ ಅಂತ ಹೇಳ್ತಾನೆ. ಆಗ ಪೂರ್ತಿ ಜನ ಆಕ್ವರ್ಡ್ ಆಗ್ತಾರೆ. ಪೂರ್ತಿ ಕ್ರೌಡೇ ಸ್ಟೀವ್ ಜಾಬ್ಸ್ ಕಡೆ ನೋಡುತ್ತೆ. ಅವರ ಜಾಗದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಅವರ ಈಗೋ ಬ್ಲಾಸ್ಟ್ ಆಗ್ತಿತ್ತು. ಆದ್ರೆ ಸ್ಟೀವ್ ಜಾಬ್ಸ್ ಒಂದು ಕ್ಷಣನೂ ರಿಯಾಕ್ಟ್ ಮಾಡ್ಲಿಲ್ಲ. ಅವರು ಒಂದು ಡೀಪ್ ಬ್ರೆತ್ ತಗೋತಾರೆ ಮತ್ತು ಆಮೇಲೆ ಒಂದು ಪೌಸ್ ತಗೊಂಡು ಅತ್ಯಂತ ಶಾಂತ ಧ್ವನಿಯಲ್ಲಿ ಹೇಳ್ತಾರೆ, ಯು ಕಾಂಟ್ ಪ್ಲೀಸ್ ಆಲ್ ದ ಪೀಪಲ್ ಆಲ್ ದ ಟೈಮ್. ಅಂದ್ರೆ ಎಲ್ಲಾ ಜನರನ್ನ ಎಲ್ಲಾ ಟೈಮಲ್ಲಿ ಮೆಚ್ಚಿಸುವುದಕ್ಕೆ ನನ್ಗೆ ಆಗಲ್ಲಪ್ಪ ಅಂತ ಹೇಳ್ತಾರೆ. ಮತ್ತು ನಂತರ ಅವರು ತಮ್ಮ ತಪ್ಪುಗಳನ್ನ, ತಮ್ಮ ವೀಕ್ ಡಿಸಿಷನ್ಸ್ ಗಳನ್ನ ಎಲ್ಲ ಓಪನ್ ಆಗಿ ಒಪ್ಕೋತಾರೆ. ಇದೇ ಅಕ್ಸೆಪ್ಟ್ ಪ್ಲಸ್ ಕೌಂಟರ್ ಕಲೆ. ನೀವು ಡಿಫೆನ್ಸಿವ್ ಆಗಲ್ಲ, ನೀವು ಇನ್ಸಲ್ಟ್ ಅನ್ನ ಓಪನ್ ಆಗಿ ಅಕ್ಸೆಪ್ಟ್ ಮಾಡ್ಕೋತೀರಾ ಮತ್ತು ನಂತರ ಅದನ್ನ ಶಾಂತವಾಗಿ ನಿಮ್ಮ ಪರವಾಗಿ ತಿರುಗಿಸ್ತೀರಾ. ಈ ಟೆಕ್ನಿಕ್ ನ ರಿಯಲ್ ಲೈಫ್ ಅಲ್ಲಿ ಹೇಗೆ ಬಳಸಬೇಕು? ಈಗ ಒಂದ್ ವೇಳೆ ಯಾರಾದ್ರೂ ಹೇಳಿದ್ರೆ ನೀನ್ ಯಾವ ಕೆಲಸನೂ ಸರಿಯಾಗಿ ಮಾಡಲ್ಲ ಅಂತ ಹೇಳಿದ್ರೆ, ನೀವ್ ಹೇಳಿ,
ಹೌದು, ಕೆಲವೊಮ್ಮೆ ತಪ್ಪಾಗತ್ತೆ, ಆದ್ರೆ ಕನಿಷ್ಠ ನಾನು ಪ್ರಯತ್ನ ಆದ್ರೂ ಮಾಡ್ತಿದ್ದೀನಲ್ಲ. ನೀನೇನ್ ಮಾಡ್ತಿದ್ಯಾ? ಪ್ರಯತ್ನನೂ ಮಾಡ್ತಿಲ್ಲ, ಕೇವಲ ಹುಡುಗಿಯರ ತರ ಹಿಂಗ್ ಮಾತಾಡ್ತಾ ಇರ್ತೀಯ ಅಂತ ಹೇಳ್ಬೇಕು. ಕೆಲವೊಮ್ಮೆ ಆರ್ಗ್ಯುಮೆಂಟ್ ಗೆಲ್ಲುವ ಉತ್ತಮ ಮಾರ್ಗ ಫ್ಯಾಕ್ಟ್ಸ್ ಅಥವಾ ಲಾಜಿಕ್ ಇರಲ್ಲ, ಬದಲಾಗಿ ಎದುರಿನವನ ಐಡೆಂಟಿಟಿನ ಶಿಫ್ಟ್ ಮಾಡಬೇಕು. ನೀವು ಅವರ ಸೆಲ್ಫ್ ಇಮೇಜ್ ನ ಮಿರರ್ ಮಾಡಿದಾಗ ಆರ್ಗ್ಯುಮೆಂಟ್ ತನ್ನಿಂದ ತಾನೇ ಮುಗಿದೋಗುತ್ತೆ. ಐಡೆಂಟಿಟಿ ಶಿಫ್ಟ್ ಫ್ರೇಮಿಂಗ್. ಒಬ್ಬ ಪವರ್ಫುಲ್ ಬಿಸ್ನೆಸ್ ಮ್ಯಾನ್ ಇರ್ತಾನೆ, ಅವನು ಯಾವುದೇ ಎನ್ವೈರ್ಮೆಂಟಲ್ ರೂಲೇ ಫಾಲೋ ಮಾಡೋದಕ್ಕೆ ರೆಡಿ ಇರಲ್ಲ. ಅವನು ಕೇವಲ ಪ್ರಾಫಿಟ್ ಮೇಲೆ ಫೋಕಸ್ ಮಾಡ್ತಿರ್ತಾನೆ. ನೀವು ಅಂತ ವ್ಯಕ್ತಿ ಜೊತೆ ಪ್ರಾಫಿಟ್ ವರ್ಸಸ್ ಎನ್ವೈರ್ಮೆಂಟ್ ಬಗ್ಗೆ ವಾದ ಮಾಡಿದ್ರೆ ಅವನು ಎಂದಿಗೂ ಒಪ್ಕೊಳ್ಳಲ್ಲ, ಯಾಕಂದ್ರೆ ಅವನ ಐಡೆಂಟಿಟಿ ಬಿಸ್ನೆಸ್ ಮ್ಯಾನ್ ಅಂದ್ರೆ ಪ್ರಾಫಿಟ್ಸ್ಗೆ ಅಂಟಿಕೊಂಡಿದೆ. ಆದ್ರೆ ಇಂಥ ಸಿಚುವೇಶನ್ ಅಲ್ಲಿ ನೀವು ಅವನ ಐಡೆಂಟಿಟಿನ ಶಿಫ್ಟ್ ಮಾಡಬೇಕು. ಅಂದ್ರೆ ನೀವು ಒಂದು ಕ್ವಶನ್ ಕೇಳಿ, ಏನಪ್ಪಾ ಅಂದ್ರೆ, ಸರ್ ನಿಮ್ಗೆ ಪ್ರಾಫಿಟ್ ಅಂತೂ ಮುಖ್ಯ, ಅದ್ ನಮ್ಗೆ ಗೊತ್ತಾಗುತ್ತೆ, ಆದ್ರೆ ನಿಮ್ಗೆ ನಿಮ್ಮ ಮಕ್ಕಳ ಫ್ಯೂಚರ್ ಇಂಪಾರ್ಟೆಂಟ್ ಇಲ್ವಾ? ಪೊಲ್ಯೂಷನ್ ಹೆಚ್ಚಾದ್ರೆ ಅವರ ಆರೋಗ್ಯ, ಅವರ ಜೀವನ, ಅದ್ರ ಬಗ್ಗೆ ಏನು? ಆಗ್ಲೂ ನಿಮ್ಗೆ ಪ್ರಾಫಿಟ್ ಹೆಚ್ಚು ಇಂಪಾರ್ಟೆಂಟ್ ಆಗತ್ತಾ? ಸಾಕು. ಈ ಒಂದು ಲೈನ್ ಅವನ ಐಡೆಂಟಿಟಿಯನ್ನು ಬಿಸ್ನೆಸ್ ಮ್ಯಾನ್ ನಿಂದ ಫಾದರ್ ಗೆ ಶಿಫ್ಟ್ ಮಾಡುತ್ತೆ. ಮತ್ತು ಒಬ್ಬ ಫಾದರ್ ಎಂದಿಗೂ ಹೇಳಕ್ ಸಾಧ್ಯ ಇಲ್ಲ, ಹೌದು ನನ್ನ ಮಕ್ಕಳಿಗಿಂತ ಪ್ರಾಫಿಟ್ ಹೆಚ್ಚು ಮುಖ್ಯ ಅಂತ. ಅವನ ಅಗ್ರೆಷನ್ ಕರಿಗ್ ಬಿಡುತ್ತೆ, ಆರ್ಗ್ಯುಮೆಂಟ್ ಸ್ವತಃ ಸಾಫ್ಟ್ ಆಗತ್ತೆ, ಅವನೇ ಸ್ವತಃ ಸೊಲ್ಯೂಷನ್ ಸೂಚಿಸುವುದಕ್ಕೆ ಶುರು ಮಾಡ್ತಾನೆ. ಇದೇ ಐಡೆಂಟಿಟಿ ಶಿಫ್ಟ್ ಫ್ರೇಮಿಂಗ್ ನ ನಿಜವಾದ ಪವರ್. ರಿಯಲ್ ಲೈಫ್ ನಲ್ಲಿ ಈ ಟೆಕ್ನಿಕ್ ತುಂಬಾ ಸಬ್ಟಲ್ ಮತ್ತು ತುಂಬಾ ಡೇಂಜರಸ್ ಆಗಿರುತ್ತೆ. ಯಾರಾದ್ರೂ ನಿಮ್ಗೆ ಬುಲ್ಲಿ ಮಾಡ್ತಿದ್ರೆ ಅಂದ್ರೆ ಚಿಡಾಯಿಸ್ತಿದ್ರೆ, ಕೂಲ್ ಆಗಿ ಕಾಣುವುದಕ್ಕೆ ಆಕ್ಟಿಂಗ್ ಮಾಡ್ತಿದ್ರೆ, ನೀವು ಕಾಮ್ ಆಗಿ ಕೇಳಿ, ಬ್ರೋ ನೀನ್ ನಿಜವಾಗ್ಲೂ ಇಷ್ಟು ಇನ್ಸೆಕ್ಯೂರ್ ಆಗಿದ್ಯಾ? ಬೇರೆಯವರನ್ನ ಕೆಳಗೆ ತೋರಿಸಿ ಮಾತಾಡಿದ್ರೆ ಮಾತ್ರ ನಿನ್ಗೆ ಕಾನ್ಫಿಡೆನ್ಸ್ ಅಥವಾ ಖುಷಿ ಸಿಗತ್ತಾ? ನೀನ್ ನೋಡಿದ್ರೆ ನನ್ಗೆ ಪಾಪ ಅನ್ಸತ್ತೆ ಕಣೋ ಅಂತ ನೀವು ಅವನಿಗೆ ಹೇಳ್ಬೇಕು. ನೀವು ಹೀಗೆ ಅವನಿಗೆ ಹೇಳಿದ್ರೆ ನೀವು ಅವನ ಕೂಲ್ ಐಡೆಂಟಿಟಿಯನ್ನು ಇನ್ಸೆಕ್ಯೂರ್ಗೆ ಶಿಫ್ಟ್ ಮಾಡ್ತೀರಾ. ಇನ್ಸ್ಟಂಟ್ ಸೈಲೆನ್ಸ್. ಈಗ ಯಾವುದೋ ಒಂದು ಡಿಸ್ಕಷನ್ ಅಲ್ಲಿ ನಿಮ್ಮ ಫ್ರೆಂಡ್ ನಿಮ್ಮನ್ನ ಕಾಮಿಡಿ ಮಾಡ್ತಿರ್ತಾನೆ ಅಂತ ಅನ್ಕೊಳ್ಳಿ, ಅವಾಗ ನೀವು ಸೀರಿಯಸ್ ಆಗ್ತೀರಾ. ಅವಾಗ ನಿಮ್ ದೋಸ್ತ್ ಏನ್ ಹೇಳ್ತಾನಂದ್ರೆ, ದೋಸ್ತ್ ನಾನು ಜಸ್ಟ್ ಕಾಮಿಡಿ ಮಾಡ್ತಿದ್ದೀನಿ ಕಣೋ, ಯಾಕೆ ಇಷ್ಟು ಸೀರಿಯಸ್ ಆಗ್ತಿದ್ಯಾ ಅಂತ ನಿಮ್ಗೆ ಹೇಳ್ತಾನೆ. ಅವಾಗ ನೀವೇನ್ ಹೇಳ್ಬೇಕಂದ್ರೆ, ಅಯ್ಯೋ ದೋಸ್ತ್ ನಾನೇನ್ ಸೀರಿಯಸ್ ಆಗ್ತಿಲ್ಲ, ಬಟ್ ನೀ ಚಿಕ್ಕ ಮಕ್ಳ ತರ ಆಡ್ತಿದ್ಯಲ್ಲ, ಇದನ್ನ ನನ್ನ ಕಣ್ಣಿಂದ ನೋಡಕ್ ಆಗ್ತಿಲ್ಲ, ನೀ ಯಾವಾಗ ಮೆಚರ್ ಆಗ್ತೀಯಪ್ಪ ಅಂತ ನೀವು ಅವನಿಗೆ ರಿಪ್ಲೈ ಕೊಡ್ಬೇಕು. ಅಂದ್ರೆ ಇಲ್ಲಿ ನೀವು ಅವನ ಸೆಲ್ಫ್ ಇಮೇಜ್ಗೆ ಚಾಲೆಂಜ್ ಮಾಡ್ತೀರಾ. ಆಗ ಅವನ ತನ್ನ ಟೋನ್ ತನ್ನಿಂತಾನೇ ಚೇಂಜ್ ಆಗುತ್ತೆ. ಐಡೆಂಟಿಟಿ ಶಿಫ್ಟ್ ನ ರೂಲ್ ಸಿಂಪಲ್ ಆಗಿ ಇದೆ. ನೀವು ಆರ್ಗ್ಯುಮೆಂಟ್ ಮೇಲೆ ಅಟ್ಯಾಕ್ ಮಾಡುವುದಿಲ್ಲ, ನೀವು ಅವರ ಸೆಲ್ಫ್ ಇಮೇಜ್ಗೆ ಚಾಲೆಂಜ್ ಮಾಡ್ತೀರಾ. ಮತ್ತು ಅವರಿಗೆ ಅವರ ಬಿಹೇವಿಯರ್ ಮತ್ತು ಐಡೆಂಟಿಟಿಯಲ್ಲಿ ಮಿಸ್ ಮ್ಯಾಚ್ ಆಗ್ತಿದೆ ಅಂತ ಅನ್ಸಿದಾಗ ಅವರು ಆಟೋಮೆಟಿಕ್ ಆಗಿ ಸಾಫ್ಟ್ ಆಗ್ತಾರೆ. ಅವರ ಅಗ್ರೆಷನ್ ಕುಸಿದು ಬೀಳುತ್ತೆ ಮತ್ತು ನೀವು ಕಾಮ್, ಕಂಪೋಸ್ಡ್ ಅಂಡ್ ಪವರ್ಫುಲ್ ಆಗಿ ಕಾಣ್ತೀರಾ. ಹಾಗಿದ್ರೆ ಸ್ನೇಹಿತರೆ, ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋಗಳನ್ನು ಮಿಸ್ ಮಾಡ್ಕೊಳ್ಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.